ಯೂಟ್ಯೂಬ್ ಚಾನಲ್ ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಾವು ಹುಂಚೆ ಹೋಗ್ತಾ ಇದ್ದೀವಿ. ನಾನು, ಅಮ್ಮ, ನನ್ನ ಮಗಳು ಹಾಗೆ ನನ್ನ ಫ್ರೆಂಡ್ ಊರಿಂದ ಬಂದಿದ್ದಾಳೆ, ಕೊಯಮತ್ತೂರಿಂದ ಬಂದಿದ್ದಾಳೆ, ವಿನಿ ಅಂತ ಹೇಳ್ಬಿಟ್ಟು, ವಿನಯ ರತ್ನ. ಅವಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಅವಳು ಮತ್ತು ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ, ಎರಡು ಫ್ಯಾಮಿಲಿನೂ ಸಮೇತ ಇವತ್ತು ಹುಂಚಕ್ಕೆ ಹೋಗ್ತಾ ಇದ್ವಿ. ಬನ್ನಿ, ಅಲ್ಲೇ ಸಿಗ್ತೀನಿ. ಅಮ್ಮ ರೆಡಿ ಆಗಿದ್ದಾರೆ, ಹೊರಡ್ತಾ ಇದ್ದೀವಿ. ದೇವಸ್ಥಾನದ ಹತ್ರ ಬಂದಿದ್ದೀವಿ, ಇವಾಗ ರೀಚ್ ಆದ್ವಿ. ವಿನಿ ಬಂದಿದ್ದಾಳೆ, ವಿನ ನಾನು ತೋರಿಸ್ತೇನೆ. ಅವಳು ಇಲ್ಲಿ ತನಕ ನಾನು ಬ್ಲಾಗಿಗೆ ಬಂದಿಲ್ಲ, ಇವತ್ತು ಬಂದಿದ್ದಾಳೆ. ಇಂಟ್ರಡ್ಯೂಸ್ ಮಾಡಿಸ್ತೀನಿ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವಳು. ಬ್ಲ್ಯಾಕ್ ಡ್ರೆಸ್ ವಿನಿ, ಮುಂದೆ ಇರೋದವಳು ಹಸ್ಬೆಂಡ್, ಹಾಗೆ ಗ್ರೀನ್ ಸ್ಯಾರಿ ನಮ್ಮಮ್ಮ, ವೈಟ್ ಸ್ಯಾರಿ ವಿನಿ ಅಮ್ಮ. ಇನ್ನಿಬ್ಬರು ಮಕ್ಕಳಿರೋದು ನನ್ನ ವಿನಿ ಮಕ್ಕಳು. ವಿನಿ ಹಾಯ್ ಮಾಡು. ಹಾಯ್ ಹಾಯ್. ಇಲ್ಲ ಪಾಪ, ಇಲ್ಲಿ ಹಾಯ್. ಹಾ, ನಾನು ವಿನಿಯರೆಲ್ಲ ಮದುವೆ ಆಗೋಕ್ಕಿಂತ ಮುಂಚೆನೇ ಬಂದಿದ್ವಿ. ಆವಾಗ ನಮ್ಮದೇ ಒಂದು ಬ್ಯಾಚ್ ಇತ್ತು, ಗರ್ಲ್ಸ್ ಬ್ಯಾಚ್. ಫುಲ್ ಹಾವಳಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ. ಹಾಗೆ ಇಲ್ಲಿ ಒಂದು ಕ್ಯಾಂಟೀನ್ ಇತ್ತು, ಆವಾಗ ನಾನು ನಮ್ಮ ಪಪ್ಪ ಬಂದಿದ್ವಿ. ಕನ್ನಡ ಮಾತಾಡ್, ಕನ್ನಡ ಕನ್ನಡ ಮಾತಾಡ್, ಕನ್ನಡ ಬರಲ್ಲ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ನಾನು ನಮ್ಮ ಪಪ್ಪ ಬೈಕಲ್ಲಿ ಬಂದಿದ್ವಿ. ಇಲ್ಲೇ ಒಂದು ಪಕ್ಕದ ದೇವಸ್ಥಾನಕ್ಕಂತ ಬರೋಕ್ಕೆ ಹೋಗ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಬಂದು ಒಂದು ಕ್ಯಾಂಟೀನಲ್ಲಿ, ಇಲ್ಲಿ ಕ್ಯಾಂಟೀನ್ ಇತ್ತು, ಬಂದಾಗಿದೆ. ಇಲ್ಲಿ ಬಂದುಬಿಟ್ಟು ಬೋಂಡ ತಿನ್ಕೊಂಡು ಹೋಗಿದ್ವಿ. ನಿನ್ನೆ ನಮ್ಮ ಪಪ್ಪನ ಕಾರ್ಯ ಮುಗೀತು, 4 ತಿಂಗಳದು. ಅದು ಮುಗಿಸ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಬರ್ತಾಯಿದ್ವಿ. ನಮ್ಮ ಮನೆಯಿಂದ ಬರ್ತಿದ್ದಂಗೆ ಸರಿ ಫಾಸ್ಟಾಗಿ ಬಂದ್ವಿ ನೆಟ್ಕೊಂಡು. ಕಾಲೆಲ್ಲ ಬತ್ತೋಗಿದೆ, ಕಾಲೆಲ್ಲ ಶೆಕಬ್ದುಲ್ ಆಗಿದೆ ಇವಾಗ. ಇತ್ತೀಚೆಗೆ ಒಂದು ಲಾಸ್ಟ್ ಒಂದು 8 months ಬ್ಯಾಕ್, 1 year ಬ್ಯಾಕ್ ಅನಿಸುತ್ತೆ, ನಮ್ಮ ಫ್ಯಾಮಿಲಿ ಅಂದರೆ ನಾನು, ನಮ್ಮ ಪಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಮಕ್ಕಳು, ನನ್ನ ಮಕ್ಕಳು ಎಲ್ಲ ಬಂದಿದ್ವಿ. ಆವಾಗ ನಮ್ಮ ಪಪ್ಪ ಚೆನ್ನಾಗೇ ಇದ್ದರು. ಏನಿಲ್ಲ, ಲಾಸ್ಟು ಡಿಸೆಂಬರಿಂದ ಸ್ವಲ್ಪ ಹುಷಾರು ತಪ್ತಾ ಬಂದರು ಪಪ್ಪ. ಇಲ್ಲಿ ಬರೋ ಟೈಮಲ್ಲಿ ಚೆನ್ನಾಗೇ ಬಂದಿದ್ರು ಅವತ್ತು. ಏನೇನೋ ಆಗೋಯ್ತಷ್ಟೆ, ಬೇಜಾರಾಗುತ್ತೆ ಅನ್ಸ್ಕೊಂಡ್ರೆ. ನನ್ನ ಬರಿಲ್ಲ, ತನ್ನ ಬರಿಲ್ಲ, ವಿಧಿಯ ಎದುರು ನಿಲ್ಲುವರಿಲ್ಲ. ಇಲ್ಲಿ ಮಾತಾಡೋಂಗಿಲ್ಲ ಅನ್ಸುತ್ತೆ, ಅದಕ್ಕೋಸ್ಕರ ಹೊರಗಡೆ ಹೋದ್ಮೇಲೆ ಲಾಗ್ ಮಾಡ್ತೀನಿ.
ಇಲ್ಲಿ ವಿನಿ ಫ್ಯಾಮಿಲಿ ಕೂತಿದ್ದಾರೆ. ನಮ್ಮಮ್ಮ ಇನ್ನೂ ಅಲ್ಲೇ ದೇವ್ರ ಹತ್ರನೇ ಇದ್ದಾರೆ ನಮಸ್ಕಾರ ಮಾಡ್ಕೊತ. ವಿನಿ ಮಕ್ಕಳು ಇವರು. ವಿಡಿಯೋ ಮಾಡೋಂಗಿಲ್ಲ ಅಂತಲ್ಲಿ ಹಾಕಿದ್ದಾರೆ ಬೋರ್ಡ್. ಇಲ್ಲ ಹೌದಾ, ಅಲ್ಲಿ ತೆಗಿತಿದ್ದಂಗೆ ಹೇಳಿದ್ರು ವಿಡಿಯೋ ತಗೊಂಗಿಲ್ಲ ಅಂದರು. ಹಾಯ್ ಬಿಡಿ ಚೈಲ್ಡ್ಹುಡ್ ಫ್ರೆಂಡ್. ಹಾಯ್ ವಿನಿ ಹಸ್ಬೆಂಡ್. ಓ ಹೋಗಿ ಬಂದಿದ್ದು. ಇವಾಗ ಈ ಕಡೆ ಹೋಗ್ತಾ ಇದ್ವಿ. ವಿಡಿಯೋ ಮಾಡೋಂಗಿಲ್ಲ ಬೈತಾರೆ, ಗೊತ್ತಾಗ್ದಿದ್ದಂಗೆ ಮಾಡ್ತಾ ಇದ್ದೀನಿ. ಸಖತ್ತಾಗಿದೆ. ಅಮ್ಮನಿ ಹಾಕ್ತಾ ಅಮ್ಮ ಒಂಚೂರು ಸೈಡ್ ಹೋಗಿ ಈ ಕಡೆ ತಿರುಗ್ರಿ ನನ್ನ ಕಡೆ ಪಕ್ಕದಲ್ಲಿ ಬರ್ರಿ. ಈ ಕಡೆ ತಿರುಗ್ರಿ. ಹಾಂ ವಿಡಿಯೋ ತೆಗೆಯಂಗಿಲ್ಲ, ಒಳಗೆ ಪ್ರವೇಶ ಇಲ್ಲ, ನೋ ಎಂಟ್ರಿ ಅಂತ ಹಾಕಿದ್ದಾರೆ. ಎಲ್ಲಿ ಒಳಗೋ ಆ ಕಡೆ ಒಳಗೆ ಅನಿಸುತ್ತೆ. ಏನು ಮುಟ್ಟಬಾರ್ದು ಅಂತ ಹಾಕಿದ್ದಾರೆ. ಇಷ್ಟೇ ವಿಡಿಯೋ ತಗೊಂಡು ಹೋಗೋದಷ್ಟೇ. ಉಗಿಸ್ಕೊಂಡೆ ಒಂದು ಸತಿ ನಾನು. ವಿಡಿಯೋ ಮಾಡಿಬಿಡ್ರಿ ಅಂದರು, ಆದರೆ ನಾನು ಮಾಡ್ತಾಯಿದ್ದೆ, ಉಗಿಸ್ಕೊಂಡೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಹಳೆಯ ದೇವಸ್ಥಾನ ಇದು. ಎಷ್ಟು ವರ್ಷದ ಹಳೇದಂತ ಗೊತ್ತಿಲ್ಲ. ಒಟ್ನಲ್ಲಿ ಹಳೆಯ ದೇವಸ್ಥಾನ. ನನಗಷ್ಟು ಗೊತ್ತಿಲ್ಲ. ಎಷ್ಟು ಗೊತ್ತಿದೆ ಅಷ್ಟು ಹೇಳೋದಷ್ಟೇ. ಹೋಗ್ತಾನೆ ಶಲ್ಲಿಗೆ ತನಿಷ್ ಹೋಗು. ಅಮ್ಮ ಅಲ್ಲಿ ಈ ಕಡೆ ತಿರುಗು. ಹಾಂ ಅವಳಿ ನಿಲ್ಲಿಸ್ಕೊ. ದೇವಸ್ಥಾನ ಒಂದು ರೌಂಡ್ ಹೊಡಿತಾ ಇದ್ದೀವಿ. ಇಲ್ಲಾದ ಒಂದು ದೇವಸ್ಥಾನ ಇದೆ, ಒಂದು ಗುಡಿ ಇದೆ. ಯಾವ ಗುಡಿ ನೋಡೋಣ. ವಿನಿ ನನ್ನ ಬಿಟ್ಟೆವ್ರಲ್ಲಿ ಒಂದು ಬಿಸಿಲೇ ಐತೆ ದೇವರೇ. ವಾಟರ್ ಪಾರ್ಕಿಗೆ ಹೋಗಿ ಕಾಗೆಯಾಗಿ ಬಂದಿದ್ದೆ. ನೀರು ನನಗೆ ಯಾಕೋ ಸೆಟ್ ಆಗಿಲ್ಲ, ಫುಲ್ ಕಾಗೆಯಾಗಿದ್ದೆ. ಇವಾಗ ಮತ್ತೆ ಬಿಸಿಲಿಗೆ ಬಂದಿದ್ದೀನಿ. ಇಷ್ಟು ದಿನ ಸ್ಕಿನ್ ಕೇರ್ ಮಾಡಿದ್ದೆ, ಸ್ವಲ್ಪ ಆದರೂ ಒಂದು ಕಲರಿಗೆ ಬಂದಿತ್ತು. ಇವಾಗ ಮತ್ತೆ ಬಿಸಿಲಿಗೆ ಬಂದಿದ್ದೀನಿ. ಸರಿಯಾಗಿ ಬಿಸಿಲಿದೆ. ಮತ್ತೆ ಕೇಳಂಗಿಲ್ಲ ಅಷ್ಟೇ. ಹಾಂ ಕೈಯಕ್ಕಲ್ಲಿ
ಈ ಕಡೆ ತಿರ್ಗಮ್ಮ ತನುಷಲ್ಲಿ ನಿಂತಿದ್ದಾನೆ ಅಲ್ಲಿ ನಿಂತ್ಕೋ ಬಾಯೊಳಕಲ್ಲ ತಗೊಳಕ್ ಬರಲ್ಲ ಬಂಗಾರ ಅದು ತಗೊಳಕ್ ಬರಲ್ಲ ಅದ್ರೊಳಗೆ ಹಾಕಿರೋದು ಅದು ತೆಗಿಬೋದಾ ಎಲ್ಲೇ ಬರುತ್ತಾ ತನುಷ್ ಬರಲ್ಲ ಅದರೊಳಗೆ ಹಾಕಿರೋದು ನಾನು ಹೆಂಗೆ ಬರತ್ತಮ್ಮ ಅಷ್ಟು ದೊಡ್ಡದಿಲ್ಲ ನೋಡಿಲ್ಲ ಬರಲ್ಲ ವಿನಯ ಅದು ಬೆತ್ತ ಬರಲ್ಲ ಅದರೊಳಗೆ ಹಾಕಿಟ್ಟಿರೋದು ಕಣೆ ಅದು ಅಲ್ವಾ ನಾವಿಲ್ಲೆಲ್ಲ ಫೋಟೋ ತೆಗ್ಸ್ಕೊಂಡಿದ್ದು ನೆನಪಿದ್ಯಾ ವಿನ್ಯ ಅವಾಗ ಸುಮ ನಾನು ನಮ್ಮ ಪಾಪರೆಲ್ಲ ಬಂದವಾಗ ಹಾಂ ಇಲ್ಲೇ ತೆಗ್ಸ್ಕೊಂಡಿದ್ದು ನೋಡು ಇದೇ ಪ್ಲೇಸೇ 15 ವರ್ಷದ ಮೇಲಾಗಿಲ್ಲ ವಿನಯ ಒಂದು 18 ವರ್ಷದ ಮೇಲೆ ಹಾಂ ಅಕ್ಷತೆ ಕಾಳಲ್ಲೇ ಎಷ್ಟು ಬಿಸ ಬರುತ್ತೆ ನೋಡ್ಬೇಕು ಓ ಅದಕ್ಕೆ ಇವ್ರು ಇಟ್ಟಿದ ಇಲ್ಲಿ ಅಮ್ಮ ಒಂದು ಒಳ್ಳೆ ಬೇಡ್ಕ ನೋಡೋಣ ಹ್ಞೂ ಅಮ್ಮ ಒಂಚೂರು ತಗೋ ನಂದೊಂದು ಬೇಡ್ಕಣ ಎಷ್ಟು ಬಂದೈತು ಎಸ್ ಬೆಸ ಬಂದೈತೆ ನಂದು ಬೆಸ ಬಂತು ಅಮ್ಮ ಬೆಸ ಹೇ ಬಾ ಎಲ್ಲರದು ಕಾಣುತ್ತೆ ನೀ ಅಲ್ಲಿರೋ ಲೈನಲ್ಲಿ ನನ್ನ ಜೊತೆ ಎಲ್ಲಿ ಬರ್ತೀಯಾ ಹಾಂ ತಡಿ ಇನ್ನೂ ಉದ್ದ ಮಾಡೋಣ ರೆಡಿನಾ ಹಾಯ್ ಮಾಡಿ ಹಾಯ್ ಇಲ್ಲೂ ವಿಡಿಯೋ ತೆಗಿಯಂಗಿದೆ ಎಲ್ಲ ಗೊತ್ತಿಲ್ಲ ಮೈಕ್ ಬೇರೆ ತಂದಿಲ್ಲ ನಾನು ಮೈಕಲ್ಲರ ಅಲ್ಲಿ ಇಲ್ಲಿ ಎಲ್ಲರೂ ಬಿಟ್ಟು ಕಳ್ದಾಕ್ಬಿಡ್ತೀನಿ ಅಂದೆ ಮೈಕ್ ತಂದಿಲ್ಲ ಮನೇಲೇ ಇಟ್ಟಿದ್ದೇನೆ ಮಕ್ಳಿಗಂತೂ ಫುಲ್ ಹಾವಳಿ ಅಂದೆ ನೀರಿದೆಯಲ್ಲ ಬಗ್ಗಿ ನೋಡ್ತಾ ಇದ್ದಾರೆ ನಮ್ಮಮ್ಮ ಕಾಣತ್ ಬಾ ಆಮೇನು ಕಾಣತ್ತಲ್ಲಿ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ ಈ ಕಡೆ ಎಲ್ಲ ಹೋಗೋದಿದೆ ಅಲ್ಲಮ್ಮ ಇಲ್ಲಿ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ 1 ಗಂಟೆ ಆಯಿತು 1:10 ಆಯಿತು ಯಾಕಂದರೆ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಆನೆ ನೋಡ್ಕೊಂಡ್ಬಿಟ್ಟು ಆಮೇಲೆ ಗೊಮ್ಮಟೇಶ್ವರ ಇದೆ ಇದ್ರ ಹಿಂದ್ಗಡೆ ಗೊಮ್ಮಟೇಶ್ವರ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟಿದ್ದೀವಿ ಓ ಇಲ್ಲೇ ಹೋಗೋದಲ್ಲ ವಿನ್ನೆ ಓಪನ್ ಇದೆಯಲ್ಲ ಇಲ್ಲಿ ಊಟದ ಎಂಟ್ರೆನ್ಸ್ ಇಲ್ಲಿ ಅಮ್ಮ ಹಿಂಗೆ ಹೋಗೋಣ ಬರ್ರಿ ಇಲ್ಲ ಹ್ಯಾಂಡ್ ವಾಶ್ ಮಾಡಿಕೊಂಡು ಹೊಪ್ಪ ಹೊಟ್ಟೆ ಇಲ್ಲ ನಂಗೆ ಹೊಟ್ಟೆ ಇಲ್ಲ ಎಂತ ಮಾಡೋದು ಅವತ್ತಿಲ್ಲೇ ಮದುಮಕ್ಳಿದ್ರಲ್ಲ ಅಮ್ಮ ನಾವು ಬರೋವಾಗ ಹೌದು ಒಯ್ಲ್ ಕೈ ಆ ಕಡೆಯಿಂದ ತೊಳಿಬೇಕು ಅನ್ಸುತ್ತೆ ಕಣೆ ಆ ಕಡೆಯಿಂದ ಹೋಗ್ಬೋದು ನೋಡೋಣ ಇಲ್ಲಿ ವೀಡಿಯೋ ಮಾಡೋಂಗೈತೆ ಇಲ್ಲ ಗೊತ್ತಿಲ್ಲ ಹಾಂ ವೀಡಿಯೋ ಹಾಲ್
ತೆಗಿಯಂಗೈತೆ ಇಲ್ಲ ಗೊತ್ತಿಲ್ಲ, ಆದರೂ ವಿಡಿಯೋ ಮಾಡ್ತಾಯಿದ್ದೀನಿ. ತಡಿ ಒಂದು ವಿಡಿಯೋ ಮಾಡಿಬಿಡೋಣ. ಬೈತಾರನ ಕಣ ಇಲ್ಲಿ ವಿಡಿಯೋ ಮಾಡಿದ್ರೆ. ನೀ ತಗೊಂಡ ಪಾಯಸ ಹಾಕೋ. ಪಾಯಸ 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 ಹಾಕ ಬಂಗಾರ, ಚೆನ್ನಾಗಿರತ್ತೆ ಹಾಕೋ. ರೈಸ್ ಹಾಕಂಡ ಮತ್ತೆ ಇನ್ನೇನು ಹಾಕಂತ್ಯಾ? ಓ ಚಿತ್ರಾನ್ನ, ಹಾಂ ಚಿತ್ರಾನ್ನ ಹಾಕಿ, ಚಿತ್ರಾನ್ನ ಅದು ಬೇಡ. ಸ್ವಲ್ಪ ಸ್ವಲ್ಪ ಅನ್ನ ಸಾಂಬಾರು ಬೇಡ, ಚಿತ್ರಾನ್ನ ತಗೋ. ವಿನಿ ಎಲ್ಲೋದ್ಲು? ಓ ಅಲ್ಲಿ ಎಷ್ಟು ಇದು ಬೇರೆ ಇದೆಲ್ಲ ಬೆಂಚು. ವಿನಿ ಅಲ್ಲೇ ಕುತ್ಕೊಳ್ಳೋಣ ಬಾರೆ, ಟೇಬಲ್ ಮೇಲೆ. ಹಾಂ ಯಾಕಂದ್ರೆ ಅಲ್ಲ ನನಗೆ ಕೆಳಗೆ ಕೂರೋಕ್ಕಾಗಲ್ಲ. ಅಲ್ಲ ಯಾಕುತ್ತಾ, ಗಾಡಿ ಆಕ್ಸಿಡೆಂಟ್ ಆದಾಗಿಂದ ಕಾಲು ನೆಲದ ಮೇಲೆ ಕೂರೋಕ್ಕಾಗ್ತಾ ಇಲ್ಲ ಈಗ. ನೀನು ಬಾರೆ, ಎಲ್ಲ ಕೂತ್ರಾ? ಸರಿ ಹಂಗಾರೆ. ಅಮ್ಮು ಅದು ಬರಲ್ಲ, ಅಲ್ಲಿದೆ ನೋಡು, ಅದು ತಗೋ. ಅದಲ್ಲಿಟ್ಟೆ ಹ್ಯಾಂಡ್ ವಾಶ್ ಮಾಡ್ಕೊ ಹಾಗೆ ಬಂದು. ಇಲ್ಲೇ 3 ಇಡು. ಚೇರ್ ಎತ್ಲಾಗೋಯ್ತು, ತಗೊಂಡೋದ್ನ ಅಂತ. ನೀನಿಟ್ಟೆ ನೀನು ಕೂತ್ಕೊ, ನಾನು ನೋಡ್ಕೊತೀನಿ. ಇನ್ನೊಂದು ಚೇರ್ ತಗೊಂಡು ಬಾ. ಪೂರ್ತಿ ಹಾಂ ಬಾ ವಿನಿ ಬಾ. ನಿಧಾನ ಕುತ್ಕೋ ಅಲ್ಲಿ. ಆಮೇಲೆ ಈ ಚೇರ್ ನೋಡ್ಕೊಳ್ರಿ, ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀವಿ. ಈ ಕಡೆಯಿಂದ ಹೋದರೆ ಆನೆ ನೋಡ್ಬೋದು, ಈ ಕಡೆಯಿಂದ ಹೋದರೆ ಹ್ಯಾಂಡ್ ವಾಶ್. ನನಗೊಂಚೂರು ಬಿಡು ಮಮ್ಮ, ಜಾರತ್ ಹುಷಾರ. ಓ ನೀರು ಬ್ಯಾಗಲ್ಲಿದೆ ಹೇಳೋ. ಹಾಂ ಸಾಕು. ಕಾಲು ಒರೆಸ್ಕೊಂಡು ಕರೆಕ್ಟಾಗೆ. ಏನಂತೆ? ಹಾಂ ಮುಗಿಸ್ಕೊಂಡು ಇವಾಗ ಆನೆ ನೋಡೋಕ್ಕಂತ ಹೋಗ್ತಾ ಇದ್ದೀವಿ. ಒಂದ್ಸತಿ ಲಾಸ್ಟ್ ಟೈಮ್ ನಾವು ನಮ್ಮ ಮಕ್ಕಳೆಲ್ಲ ಬಂದಾಗ, ನಮ್ಮ ಫ್ಯಾಮಿಲಿ ಬಂದಿದ್ವಲ್ಲ, ಆವಾಗ ನೋಡೋಕೆ ಬಂದಿದ್ವಿ. ಸುಮಾರು ಟೈಮ್ ಆಯ್ತು. ಇವಾಗ ಅದೇ ಹೇಳಿದ್ಮೇಲೆ 1 ಇಯರ್ ಬ್ಯಾಕಲ್ಲಿ ಬಂದಿದ್ದು ಫ್ಯಾಮಿಲಿ ಸಮೇತ. ಈ ಕಲ್ಲಲ್ಲಿ ನಡೆಯೋಕ್ಕಾಗಲ್ಲ. ಗುಡುಗ್ತಾ ಇದೆ ನಮ್ಮೂರೆಲ್ಲ. ಇವಾಗ ಮಳೆ ಶುರುವಾಗಿದೆ. ಸತಿ ಬೇಗನೆ ಮಳೆ ಶುರುವಾಗಿದೆ. ಕಾಲು ಬೇರೆ ಸರಿ ಇಲ್ಲ. ಆ್ಯಕ್ಸಿಡೆಂಟ್ ಆದಮೇಲಂತೂ ಕಾಲು ಸ್ವಲ್ಪ ಸರಿ ಇಲ್ಲ, ಓಡಾಡೋದಕ್ಕೆಲ್ಲ ಸರಿಯಾಗಿ ಆಗ್ತಿಲ್ಲ. ಈಗಲೂ ಕಾಲು ಸರಿ ಹೋಗಿಲ್ಲ. ಇನ್ನೂ 2 months ಆಯಿತು ಬಿದ್ದು, ಆದ್ರೂ ಕಾಲು ಸರಿ ಹೋಗಿಲ್ಲ. ಈ ಅಪ್ಪೆಲ್ಲ ಎತ್ತಕ್ಕಾಗಲ್ಲ. ಆನೆ ನೋಡೋ ಸಂಭ್ರಮದಲ್ಲಿ ಬಂದಿದ್ದೀವಿ, ನೋಡ್ಬೇಕು. ಓಹೋ
ಅಮ್ಮ ಈ ಕಡೆ ತಿರ್ಗೋ ಅಮ್ಮ. ಅಮ್ಮ ಈ ಕಡೆ ತಿರ್ಗೋ. ಏ ಹೋಗಮ್ಮ, ಹೊಸತಿ ಎಲ್ಲ ಮಾಡಿಸ್ಕೊಂಡಿದ್ಯಲ್ಲ, ಏನಾಗಲ್ಲ ಹೋಗ, ಅಲ್ಲಿ ಅಜ್ಜಿ ಹೋಗ್ತಾರೆ. ಏನು ಮಾಡಲ್ಲ ಹೋಗ, ಅಜ್ಜಿ ಇದ್ದಾರೆ. ಏ ಅಮ್ಮ ಯಾಕೆ ಮಾಡ್ಬೇಡ, ಹೋಗು ಅಜ್ಜಿ ಇದ್ದಾರೆ, ನಾನು ಬರ್ತೀನಿ ಹೋಗು. ಶ್ರೀ ಅಮ್ಮು ಓವರ್ ಆ್ಯಕ್ಟಿಂಗ್ ಮಾಡ್ಬೇಡ, ಹೋಗಿ ಫಸ್ಟ್. ಲಾಸ್ಟ್ ಟೈಮ್ ಮಾಡಿಸ್ಕೊಂಡಿದ್ಯಲ್ಲ, ಇವಾಗ ಯಾಕೆ ಹಾಗಾಡ್ತಿದ್ಯಾ? ನೋಡಲ್ಲಿ ಮಾಡಿಸ್ತಿಲ್ವಾ? ಹೋಗಮ್ಮ. ಹೋಗಮ್ಮ. ಅಯ್ಯೋ ಹೋಗಮ್ಮ. ಏ ಒಳಗೊಂದು ಅಮ್ಮ ಕೂದಲು ಸರಿ ಮಾಡ್ಕೊಳ್ರಿ. ಅಮ್ಮ ಹರಡಿಟ್ಟಿದ್ದಾಳೆ, ಕೂದಲೇ ಹರಡಿಟ್ಟಿದ್ದಾಳೆ. ಹೋ 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 ಇವಳಿಗೆ ಹೇಳ್ದಾಡಿ ನಾನು ಊಟ ಮಾಡ್ಕೊಂಡ್ ಬಂದಿದ್ದೆ. ಹಿಂಗಿಡೀರಿ, ನಂದು ಬರಂಗೆ ಹಿಡೀರಿ. ಲಕ್ಷ್ಮಿ ಹಿಂದೆನೇ ಹೋಗ್ತೀನಿ. ಬಂದು ಅದು ದುಡ್ಡು ಕೇಳದ್ ಮಮ್ಮ, ದುಡ್ಡು ಕೇಳದ್ ನೋಡಿದ್ರಾ? ಕೊಟ್ಟಾಗೈತೆ, ಫಸ್ಟೇ ಕೊಟ್ಟಾಗೈತೆ. ಹುಷಾರೈತಾನೆ. ಹೌದನ್ಸುತ್ತೆ, ಏನಾಗಲ್ಲ ನಡಿ. ಅದು ಎಂಜಿಲ್ಲ ಕೇಳ್ತಿದ್ದಾಳ ಆನಿದು, ಏನಾಗಲ್ಲ ನಡಿ, ಏನಾಗಲ್ಲ ನಡಿ. ಆನೆ ನೋಡ್ಕೊಂಡು ಇವಾಗ ಗೊಮ್ಮಟೇಶ್ವರನ ನೋಡ್ಕೊಂಡು ಬರ್ಕಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಅಮ್ಮ ಈ ಕಡೆ ತಿರ್ಗು. ನಿಮ್ಮನೆಯವ್ರಿಗೆ ಈ ಕಡೆ ತಿರ್ಗಕ್ಕೆ ಕೇಳ್ವಿನೆ. ತನೇಶ್ ಈ ಕಡೆ ತಿರ್ಗೋ. ತನೇಶ್ ಏ ನೀವು ಹೋಗೋ. ತನುಷ್ ಅಮ್ಮ ಸರಿ ಕುತ್ಕೋ. ಜೋರು ಮಳೆ ಬರ್ತಾ ಇದೆ, ಅದಕ್ಕೆ ಪಾಪ ಆ ಸೈಡಿಂದ ಓಡೋಡ್ ಬಂದು ನೋಡಿ ಮಳೆ ಇಲ್ಲಿ ಬಂದು ನಿಂತಿದೆ. ದನಗಳೆಲ್ಲ ಎಷ್ಟೋ ಕಂದು ದನಗಳಿದೆ. ನಾವೆಲ್ಲ ಇಲ್ಲಿ ಕೂತಿದ್ದೆ ಕಟ್ಟೆ ಮೇಲೆ. ಶಿಸ್ತಾಗಿರೋದಾದ್ರೆ ಇರಬೇಕು, ಹೊಡ್ಕೊಳೋದಾದ್ರೆ ಆ ಕಡೆ ಮಳೇಲಿ ನೆತ್ಕೊಳ್ರಿ ಹೋಗ್ರತ್ಲಾಗೆ. ಓಹೋ ಹೋ 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 ಆಯಿತು. ಆಮೇಲೆ
ಮನೆಯವ್ರಿಗೆ ಈ ಕಡೆ ತಿರ್ಗಿರ್ತೀವಿ. ಅಮ್ಮ ಈ ಕಡೆ ತಿರ್ಗ್ರಿ, ಅಮ್ಮ ಈ ಕಡೆ ತಿರ್ಗಿ. ತನುಷ್, ತನು, ಏ ತನು, ಅಮ್ಮ ಈ ಕಡೆ ತಿರ್ಗೆ. ತ್ರಿಮೂರ್ತಿಗಳು, ಮೂರು ಮಂಗಗಳು ತಗ. ಹ್ಞೂ, ಮಳೆ ಹೊಡೆಯೋದು ಅಲ್ಲಿ ಕಾಣ್ತಾ ಇದೆ. ಇಲ್ಲಿ ಕಾಣುತ್ತೆ ನೋಡಿ ಮಳೆ. ಎಷ್ಟು ಜೋರಾಗಿ ಬರ್ತಾ ಇದೆ ನೋಡಿ ಮಳೆ. ನಾನು ಡೌಟ್ ಇಟ್ಕೊಂಡೆ ಛತ್ರಿ ತಂದೇವಿನಿ, ಯಾಕಂದ್ರೆ ಸಂಜೆ ಟೈಮಲ್ಲೆಲ್ಲ ನಮ್ಮೂರಲ್ಲೆಲ್ಲ ಫುಲ್ ಮಳೆನೇ ಅಲ್ಲ. ಎಷ್ಟು ನೀರು ಬರ್ತಾ ಇದೆ ನೋಡ್ರಿ, ಎಷ್ಟು ಮಳೆ ಇದೆ. ಇಷ್ಟಿಗೋಸ್ಕರ ಇಲ್ಲಿ ನೀರಿಲ್ಲ, ಬಿಟ್ಟರೆ ಸರಿಯಾಗಿ ಮಳೆ ಹೊಡಿತಾ ಇದೆ. ನೀರು ನೋಡ್ರಿ ಗೊತ್ತಾಗತ್ತೆ. ದನ ನೋಡ್ರಿ ಎಲ್ಲ ಇಲ್ಲೇ ನಿಂತ್ಬಿಟ್ಟಿದ್ದಾವೆ.